ಚಿಕನ್ ಸೀಖ್ ಕಬಾಬ್ ಮಾಡ್ತಾ ಇದ್ದೀನಿ. ಕೆಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ. ಮೊದಲಿಗೆ ಅರ್ಧ ಕೆಜಿ ಚಿಕನ್ ಹಾಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ 1 kg ಚಿಕನ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ರುಬ್ಬಕ್ಕಾಗಲ್ಲ. ಹಾಗಾಗಿ ಅರ್ಧ ಹಾಕ್ಕೋತಾ ಇದ್ದೀನಿ. ಜೊತೆಗೆ 2 ಗೆಡ್ಡೆಯಷ್ಟು ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ 1.5 ಇಂಚಷ್ಟು ಶುಂಠಿನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ರುಬ್ಕೋಬೇಕು. ಇವಾಗ ಇದು ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಸ್ಮೂತಾಗಿ ಇದು ಬಂದಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಏನಿದೆ ಚಿಕನ್ನು ಅದನ್ನು ನಾವು ಮತ್ತೆ ರುಬ್ಕೋಬೇಕಾಗುತ್ತೆ. ಇವಾಗ ಮಿಕ್ಕಿದ ಚಿಕನ್ ಏನಿದೆ ಅದನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇವಾಗ ಮಿಕ್ಕಿದ್ದು ಚಿಕನ್ ಏನಿದೆ ಅದನ್ನು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಎತ್ತಾಕೋತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮಸಾಲೆ, ಖಾರ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು, ಕಸ್ತೂರಿ ಮೇಥಿ, ಆಮೇಲೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಲ್ಟ್ ಮಾಡ್ಕೊಂಡಿರುವಂಥ ಬಟರ್ನ ಹಾಕ್ಕೋತಾ ಇದ್ದೀವಿ. ಪುಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಇದನ್ನು ಕಲಿಸ್ಕೊಂಡಾಗಿದೆ. ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಚೆನ್ನಾಗಿ ಟೆಕ್ಸ್ಚರ್ ಬರೋ ಥರ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಈಗ ಕಡ್ಡಿಗೆ ಹಾಕೋತಾ ಇದ್ದೀನಿ. ಕಡ್ಡಿಗೂ ಈ ಥರ ಹಾಕೋತಾ ಇದ್ದೀನಿ. ನಾವು ಚಿಕನ್ ಸೀಖ್ ಕಬಾಬ್ನ ಕೆಂಡಲ್ಲಿ ಬೇಯಿಸ್ಕೋತಾ ಇರೋದ್ರಿಂದ
ಕೆಂಡನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕೆಂಡ ರೆಡಿ ಆಗಿದೆ. ಮನೆಯಲ್ಲೇ ಕೆಂಡ ಮಾಡ್ಕೊಳ್ಳೋಕ್ಕೆ ಜಾಗ ಇರೋದ್ರಿಂದ ನಾವು ಕೆಂಡ ಮಾಡ್ಕೊತೀವಿ. ನೀವು ಬೇಕಾದರೆ ಚಾರ್ಕೋಲ್ ತಂದು ಆಮೇಲೆ ಕಡ್ಡಿಗೆ ಹಾಕೊಂಡಿರೋ ಚಿಕನ್ನ ಗ್ರಿಲ್ಲರ್ ಮೇಲೆ ಹಾಕ್ಕೊಂಡು ಬೇಯಿಸ್ತೀವಿ. ಇದಕ್ಕೆ ಅವಾಗವಾಗ ಬೆಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು. ಈಗ ನೀಟಾಗಿ ಚೆನ್ನಾಗಿ ಬೇಕಿಂಗ್ ಆಗಿದೆ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.